ಬೇಕೇ ಬೇಕು ಸೂರ್ಯಕಿರಣ. ಮಧ್ಯ ಭಾರತದಲ್ಲಿ ಇರ್ಲೇಬೇಕು ಈ ಗುರುವಿನ ಕಿರಣ. ಗುರುಜಿ, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಡ್ಯುಯಲ್ ಗೈಸ್. ರೇಷ್ಮೆಯುಟ್ಟ ಬೆಳದಿಂಗಳು ಕೆಣಕುತ್ತಿವೆ ಇವರ ಕಂಗಳು. ರಚಿತಾ ರಾಮ್, ವೆಲ್ಕಮ್ ಟು ದ ಶೋ. Thank you so much. All the best. ಪ್ರತಿಯೊಬ್ಬ ಯಶಸ್ವಿ ಗಂಡಸಿನ ಹಿಂದೆ ಒಬ್ಬ ಹೆಣ್ಣಿದ್ದೇ ಇರ್ತಾಳೆ ಅನ್ನೋದು ನಿಜ. ಇಲ್ಲೂ ಕೂಡ ಈ ಹುಡುಗನ ನೋವಿನ ಹಿಂದೆ ಒಂದು ಹುಡುಗಿ ಇದ್ದಾಳೆ. ಚಿಲ್ಲರ್ ಮನಸ್ಸಿನ ಬಳ್ಳಿಯಲ್ಲಿ ಅರಳಿದ ಮಲ್ಲಿಗೆ ಮೆಲ್ಲಗೆ ಕಣ್ಣೆದುರಿಗೆ ಬಂದಿದ್ದಾಳೆ. ಈ ಲವ್ ಸ್ಟೋರಿನ ನಾವು ಕಣ್ತುಂಬ ನೋಡ್ಕೊಂಡು ಬಂದ್ಬಿಡೋಣ ಬನ್ನಿ. ಅಮ್ಮ, ಅಪ್ಪ, ಮಗನೇ, ಮಗನೇ, ಅಮ್ಮ, ಮಗನೇ. ಅಪ್ಪ, ಅಮ್ಮ, ನಾನು ಯಾವಾಗ್ಲೂ ಕನಸು ಕಾಣ್ತಿದ್ನಲ್ಲ, ನನ್ನ ಕನಸಿನ ಕನ್ಯೆ ನನ್ ಕನ್ಸಲ್ ಬಂದಿದ್ಲಪ್ಪ. ಲೇ ನೋಡಿ ಅವನ್ನ, ಲೇ ಪ್ರಪಂಚ ನೋಡೋ, ಪ್ರಪಂಚ ಅನ್ನೋ ತೋಟದಲ್ಲಿ ಸುಂದರವಾಗಿರೋ ಹೂಗಳಿದಾವ್ ಕಣೋ. ನೋಡಲ್ಲಿ ಸಂಪಿಗೆ, ಕೇದಿಗೆ, ಗುಲಾಬಿ, ದಾಸವಾಳ, ನೋಡೋ. ಒಂದೇ ಹುಡುಗಿನ ಯಾಕೋ ಮನ್ಸಲ್ಲಿ ಇಟ್ಕೊಂಡು ಕೊರಗ್ತೀಯಾ? ಅಪ್ಪ, ಬೆಳಿಗ್ಗೆ ಎದ್ದು ಅರಳಿ ಸಂಜೆಗೆ ಬಾಡೋಗೋ ಈ ಮಲ್ಲಿಗೆ, ಗುಲಾಬಿ, ಕೇದಿಗೆ ನನಗ್ ಬೇಡಪ್ಪ. ಅಪ್ಪ, ನನಗೆ ರಾತ್ರಿ ಅರಳು ಆ ಬ್ರಹ್ಮ ಕಮಲ ಬೇಕಪ್ಪ. ರಾತ್ರಿ ಅರಳ ಹೂ ಬೇಕಂತ ಅವನ್ಗೆ ಆಡ್ಕೊಳಲ್ವೇನೋ? ಎಲ್ರೂ ನಗಸೋ ಈ ನಗೆ ಪಾಟೀಲನ್ ಪಾಡು ನಗು ಪಾಟ್ಲು ಮಾಡ್ತಿದ್ದಾನಲ್ಲೇ. ಸಾಕ್ ಸುಮ್ಮನಿರಿ. ನೋಡು, ನೀನು ವಯಸ್ಸಿಗೆ ಬಂದಿದ್ಯಾ, ಇನ್ನೊಂದು 4 ದಿನ ಆದ್ರೆ ನಾವು ಗೊಡಕ್ಕಂದ್ ಬಿಡ್ತೀವಿ. ನಾನು ಹೇಳೋ ಮಾತ್ರ ನೀನು ಅಚ್ಚುಕಟ್ಟಾಗಿ ಕೇಳ್ಬೇಕು. ನಿನಗೆ ಹೆಣ್ಣು ನೋಡ್ತೀವಿ, ಮದ್ವೆ ಆಗಬೇಕು. ಅವಳು ಬಿಟ್ರೆ ಬೇರೆ ಯಾವ ಹುಡುಗಿನೂ ನಮ್ಮ ಮದ್ವೆ ಆಗಲ್ಲ. ನಾನೊಂದಿಷ್ಟು ಜನ ಹುಡುಗಿರ್ನ ನೋಡ್ತೀನಿ ಕಣ ಮಗನೇ. ಹೌದಾ? ಯಾರು? ಈ ಹುಡುಗಿನ ಅಮ್ಮ. ಅಮ್ಮ, ಇವರು ಆಕಾಶದಲ್ಲಿರೋ ನಕ್ಷತ್ರ ಅಮ್ಮ. ಆ ನಕ್ಷತ್ರ ನೋಡಿ ಖುಷಿ ಪಡ್ಬೇಕೆ ಹೊರತು ಕಿತ್ಕೊಳಕ್ ಆಸೆ ಪಡ್ಬಾರ್ದು ಅಮ್ಮ. ಲಾಸ್ಟ್ ಒಂದದೆ ತೋರಿಸ್ತೀನಿ, ಒಪ್ಕೊಂಡ್ಬಿಡು. ಆಯ್ತಮ್ಮ. ನೋಡು. ಅಮ್ಮ, 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 ನಾನು ಕನಸು ಕಾಣ್ತಿದ್ದ ಹುಡುಗಿ ಇವಳೆ ಅಮ್ಮ. ಅಮ್ಮ, ಈ ಚಿಲ್ಲರ್ ಅನ್ನೋ ಮೈಲಾರಿಯ ಮಲ್ಲಿಗೆ ಇವಳೆ ಅಮ್ಮ, ಮಲ್ಲಿಗೆ ಇವಳೆ. ಅವಳ ಜೊತೆನೆ ಕಣೋ ನಿನ್ ಮದುವೆ ಫಿಕ್ಸ್ ಆಗಿರೋದು. ಅಪ್ಪ, ತಡ ಮಾಡ್ಬೇಡಪ್ಪ, ಬೇಗ ಕರ್ಸಪ್ಪ. ಅವಳು ಬರಕ್ ರೆಡಿ ಇದ್ದಾಳೆ, ನಿನ್ ಮ್ಯೂಸಿಕ್ ಕೊಡು. ಅಷ್ಟೇನಾ? ಈ ಮೈಲಾರಿಯ ಮಲ್ಲಿಗೆ ಬಾ ಮೆಲ್ಲಗೆ. ಮಲ್ಲಿಗೆ, ಏನು ಒಂಟಿಯಾಗಿ ಬರ್ತಾ ಇದೀಯಾ? 4 ತಿಂಗಳಿಂದ ನಾನು ಅನಾಥೆ ಆಗಿದ್ದೀನಿ. ನನ್ನವರು ಅಂತ ಯಾರೂ ಇಲ್ಲ. ಇವರೇ ನನ್ನ ಕುಟುಂಬ, ಇವರೇ ನನ್ನ ಅಣ್ಣ ತಮ್ಮಂದ್ರು, ಅಕ್ಕ ತಂಗಿರು. ಇಲ್ಲಿಗೆ ಬಂದಿರೋರೆ ನನ್ನ ಬಂಧುಗಳು. ಇವರೆಲ್ಲ ಸೇರಿ ನಮ್ಮ ಮದುವೆ ಮಾಡ್ತಾರೆ. ಅಪ್ಪ, ಬಾಳ ದಿನದಿಂದ ಬರ್ಗೆಟ್ಟಿದ್ದೇನಪ್ಪ. ಬಂದ್ರಪ್ಪ, ಬೇಗ ಬಂದು ಮದುವೆ ಮಾಡ್ರಪ್ಪ. ಮದುವೆ ಮಾಡಿದ್ರಲ್ಲ, ಮತ್ತೆ ಯಾವತ್ತು ವಾಪಸ್ ಬರಬೇಡಿ. ಊಟ ಮಾಡಿದ್ರಾ? ನಿಮ್ಮ ಮನೇಲಿ ಹೋಗಿ ಮಾಡಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ಬಾ ಮಲ್ಲಿಗೆ. ಅಪ್ಪ, ಆಶೀರ್ವಾದ ಮಾಡಪ್ಪ. ಲೈಫ್ ಲಾಂಗ್ ಕಾಮಿಡಿ ಪ್ರಾಪ್ತಿ ರಸ್ತು. ಮುಂದಿನ ವರ್ಷ ಅನ್ನೋಷ್ಟ್ರಲ್ಲಿ ಇಲ್ಲಿ ಒಂದು 4-5 ಕಾಮಿಡಿ ಮಕ್ಕಳು ಹುಟ್ಟಬೇಕಪ್ಪ. ನಿನ್ನ ಆಶೀರ್ವಾದ ಅಪ್ಪ. ಸರಿಯಪ್ಪ. ಅಮ್ಮ, ಆಶೀರ್ವಾದ ಮಾಡ. 1 ನಿಮಿಷ. ಹಿನ್ನಡ ಮಗ್ನೆ, ಆಲ್ ದ ಬೆಸ್ಟ್ ಫಾರ್ ಯುವರ್ ಫಸ್ಟ್ ನೈಟ್. ಫಸ್ಟ್ ನೈಟ್ಗೆ ಆಲ್ ದಿ ಬೆಸ್ಟ್ ಹೇಳಿ ನಿಂತಿದ್ಯಲ್ಲಮ್ಮ. ಗೆಟ್ ಔಟ್ ಮಮ್ಮಿ. ಮೇಲೂ ಹೋಗ್ಲಿಲ್ಲ ಅಂದ್ರೆ ಚೆನ್ನಾಗಿರಲ್ಲ ಕಡೆ. ನಡಿ ಹೋಗೋಣ. ನನಗೂ ಸ್ವಲ್ಪ ನಿನಗೂ ಹೇಳೋನೆ, ಬಾ ಮುಚ್ಕೊಂಡು. ನಡಿ ನಡಿ ನಡಿ. ಅಮ್ಮ, ಇದು ಡೋರ್ ನಿಮ್ದಮ್ಮ. ಮಲ್ಲಿಗೆ, ಬೆಡ್ರೂಮಿನಲ್ಲಿ ಮಂಚ ರೆಡಿ ಉಂಟಮ್ಮ. ಆ ಮಂಚದ ಮೇಲೆ ಮಲ್ಲಿಗೆ ಹೂವು ಉಂಟಮ್ಮ. ಈ ತುಟಿಯಲ್ಲೇನುಂಟು ನೀನೇ ಹೇಳಮ್ಮ. ಆ ಶಿವನಿಗೆ ಗೊತ್ತಮ್ಮ, ಆ ಶಿವನಿಗೆ ಗೊತ್ತಮ್ಮ. ಯಾರು ನಮ್ ಸಿಡಿಸಾಡ ಶಿವ ಗೊತ್ತಾ? ಮಲ್ಲಿಗೆ, ನೀನ್ ಇಲ್ದೆ ಈ ಮೈಲಾರಿ ಒಣಗೋಗಿರೋ ಮರ ಆಗಿದ್ದ ಮಲ್ಲಿಗೆ. ಈಗ ನೀನ್ ಬಂದೆಲ್ಲ ಮಲ್ಲಿಗೆ ಬಳ್ಳಿ ಸುತ್ಕೊಂಡು ಗಮ್ ಅನ್ನಿಸ್ತಾ ಇರೋದೆ.
ಇಷ್ಟು ಬೇಗ ವಾಂತಿ ಮಾಡ್ಕೋತಿದ್ಯಾ? ಅಳ್ತಾ ಇದ್ದೀನಿ ಕಣೋ. ಮಲ್ಲಿಗೆ ಯಾಕೆ ಅಳ್ತಾ ಇದೀಯ ಮಲ್ಲಿಗೆ? ಯಾವ ಬಾಯಿಂದ ಹೇಳಿ? ದೇವ್ರೇನಾದ್ರೂ ಎಕ್ಸ್ಟ್ರಾ ಬಾಯಿ ಕೊಟ್ಟಿದ್ರೆ ಅಲ್ಲಿಂದಾನೇ ಹೇಳು ಮಲ್ಲಿಗೆ. ಇರೋದೊಂದು ಬೊಚ್ಚ ಬಾಯಿ ತಾನೆ, ಅಲ್ಲಿಂದಾನೇ ಹೇಳು ಮಲ್ಲಿಗೆ. ನಾನು ಮದ್ವೆಗಿಂತ ಮುಂಚೆ ಬೇರೊಬ್ಬನ್ನ ಪ್ರೀತಿಸ್ತಾ ಇದ್ದೆ. ಅವನನ್ನ ಈಗ್ಲೂ ಪ್ರೀತಿಸ್ತಾನೆ ಇದ್ದೀನಿ. ಮಲ್ಲಿಗೆ, ಪ್ರತಿಯೊಬ್ಬರ ಜೀವನದಲ್ಲೂ ಒಬ್ಬ ಹಳೆ ಪ್ರೇಮಿ ಇದ್ದೇ ಇರ್ತಾನೆ ಮಲ್ಲಿಗೆ. ನಾವು ಲವ್ ಮ್ಯಾರೇಜ್ ಆದ್ರೆ ನಮ್ಮ ಲವರ್ನ ಮದ್ವೆ ಆಗ್ತೀವಿ, ಅದೇ ಅರೇಂಜ್ ಮ್ಯಾರೇಜ್ ಆದ್ರೆ ಬೇರೆಯವ್ರ ಲವರ್ನ ಮದ್ವೆ ಆಗ್ತೀವಿ ಮಲ್ಲಿಗೆ. ಈಗ್ಲೂ ಅವ್ನು ನಿನ್ ಮನ್ಸಲ್ಲಿದಾನ? ಮನ್ಸಲ್ಲಿ ಅಷ್ಟೇ ಅಲ್ಲ, ಇಲ್ಲೇ 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 ಎಲ್ಲೋ ಇದ್ದಾನೆ ಅನ್ಸ್ತಾ ಇದೆ. ಇಲ್ಲೇ ಎಲ್ಲೋ ಇದ್ದಾನ? ಇದ್ರ ಒಳಗಡೆ ಇದ್ದಾನ? ಅಲ್ಲೂ ಇದ್ದಾನೆ. ಈ ಚೇರ್ ಅಲ್ಲಿ ಇದ್ದಾನ? ಅಲ್ಲೂ ಇದ್ದಾನೆ. ಸೀಟ್ ಅಲ್ಲಿ ಇದ್ದಾನ? ಅಲ್ಲೂ ಇದ್ದಾನೆ. ಆ ಸಿರಿ ಮೇಡಮ್ ಹತ್ರ ಇದ್ದಾನ? ಅಲ್ಲೂ ಇದ್ದಾನೆ. ಹಾಗಾದ್ರೆ ಈ ಕಂಬದಲ್ಲಿ ಇರುವನೆ? ಅಲ್ಲೂ ಇದ್ದಾನೆ. ಹಾಗಾದ್ರೆ ಯಾರು ಯಾವ ಊರು ಇಲ್ಲಿ ಯಾರು ಬಲ್ಲೋರಿಲ್ಲ. ನನ್ನ ಸರಳೆ ಕಂಬಾಲ್ ಪ್ರಧಾನ ಪೈಲ್ವಾನ್ ಪ್ರಧಾನ ಪೈಲ್ವಾನ್. ಮಲ್ಲಿಗೆ ಬೆಳ್ಳಕ್ಕಿ ಏನೇ ಡೌರಾಣಿ, ನನ್ನ ಪ್ರೀತಿಸಿ ಮೋಸ ಮಾಡಿ ವಂಚನೆ ಮಾಡಿ ಈಗ ಈ ತಗೊಂಡು ತುತ್ತೂರಿನ ಮದುವೆ ಆಗಿದೆಯಲ್ಲ, ನಾಚಿಕೆ ಆಗಲ್ವಾ? ಅದ್ ಯಾವ್ದೋ ಗುಂಗಲ್ ಮದ್ವೆ ಆಗ್ಬಿಟ್ಟೆ. ಆದ್ರೆ ನನ್ ಮನ್ಸ್ ತುಂಬಾ ನೀನೇ ಇದ್ಯಾ ಬೆಳ್ಳಕ್ಕಿ. ನನ್ ಹೃದಯ ಯಾವಾಗ್ಲೂ ಬೆಳ್ಳಕ್ಕಿ ಬೆಳ್ಳಕ್ಕಿ ಅಂತಿರುತ್ತೆ. ಆ ಹೃದಯ ಯಾವಾಗ್ಲೂ ಬೆಂಕಿ ಬೆಳ್ಳಕ್ಕಿ ಅಂತ ಕರಿಬೇಕು. ನನ್ ಕಣ್ಣು ನಿನ್ನನ್ನೇ ಹುಡುಕ್ತಾ ಇರುತ್ತೆ. ನಿನ್ನ ಕಣ್ಣು ನನ್ನನ್ನೇ ಹುಡುಕ್ಬೇಕು. ಯಾಕಂದ್ರೆ ಈ ಸೆಟ್ ಅಲ್ಲಿ ನನ್ಕಿಂತ ಸ್ಮಾರ್ಟ್ ಯಾರೂ ಇಲ್ಲ. ಹಂಗಾಗಿ ಕರುನಾಡಿಗೆ ನಾನೊಬ್ಬನೇ ಜಾಕ್ಸನ್ನು. ನೋಡು ಮಲ್ಲಿಗೆ, ನೀನು ನನ್ನನ್ನ ಪ್ರೀತಿಸೋದೇ ನಿಜ ಆಗಿದ್ರೆ ನಾವು ಫಸ್ಟ್ ಟೈಮ್ ಮೀಟ್ ಮಾಡಿ ಒಂದು ಸಿಗ್ನೇಚರ್ ಸ್ಟೆಪ್ ಮಾಡಿದ್ವಿ ಗೊತ್ತಾ? ಅದನ್ನ ನೀನು ನೀಟಾಗಿ ಮಾಡ್ಬೇಕು. ಓಕೆ? ಮಾಡು. ಈಗ ಈಗ ನನ್ನ ಮನಸ್ಸು ತಂಪಾಯಿತು. ಬೆಳ್ಳಕ್ಕಿ, ನಾನು ನಿನ್ನ ತುಂಬಾ ಪ್ರೀತಿಸ್ತಾ ಇದ್ದೀನಿ. ಪ್ಲೀಸ್ ನನ್ನ ಮದ್ವೆ ಆಗು. ಹಲೋ ಮೈ ಡಿಯರ್ ಫ್ರೆಂಡ್. ಹೇಳಿ ಫ್ರೆಂಡ್. ನೀ ನನಗೆ ಸ್ನೇಹಿತ ಆಗಿ ಸಿಕ್ಕಿದ್ದು ಪೂರ್ವ ಜನ್ಮದ ಪುಣ್ಯ ಅನ್ಸುತ್ತೆ. ನಿನ್ನ ಮನಸ್ಸಲ್ಲಿ ಒಬ್ಬ ಆಪ್ತ ಮಿತ್ರ ಇದ್ದಾನೆ, ಆಪ್ತ ರಕ್ಷಕ ಇದ್ದಾನೆ. 3D ನಾಗರಾವ್, ಕುರುಕ್ಷೇತ್ರ ಎಲ್ಲರೂ ಇದ್ದಾರೆ. ಥ್ಯಾಂಕ್ ಯು ವೆರಿ ಮಚ್. ನಾನು ನನ್ನ ಮಲ್ಲಿಗೆನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಮಲ್ಲಿಗೆ, ಮಲ್ಲಿಗೆ ಮೈಲಾರಿ ಬರ್ಲಾ? ಆ ಕರ್ಣನಂತೆ ನೀದಾನಿಯಾದೆ, ಇನ್ನೊಂದು ಜೀವಕ್ಕೆ ಆಧಾರವಾದೆ. ಅಲ್ಲಿ ನೋಡಿ. ಅಯ್ಯೋ ನೋಡಿ ನನ್ನ ಮಗನ್ನ, ನಿನ್ನೆ ತಾನೇ ಮದ್ವೆ ಆಗಿದ್ರು, ಇವತ್ತು ದೇವಸ್ಥಾನಕ್ಕೆ ಹೋಗಿ ಬರ್ತಿದ್ದಾನೆ ಕಣ್ರಿ. ನಡಿ ಹೋಗಿ ಆರ್ತಿ ತಗೊಂಡ್ ಹೋಗು. ಆರ್ತಿ 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 ಸೊಸೆಯಲ್ಲಿ ಹಿಂದ್ಗಡೆ ಬರ್ತಿದ್ದಾಳ. ಅವಳನ್ನ ಯಾವ ಜಾಗಕ್ಕೆ ಕಳಿಸ್ಬೇಕು ಅಲ್ಲಿ ಕಳಿಸ್ಬಿಟ್ಟೆ ಅಪ್ಪ. ಎಲ್ಲಿಗಪ್ಪ? ಅಪ್ಪ, ನಿನ್ನ ಹೆಂಡತಿನ ಹಂಗೆಲ್ಲ ಕಳಿಸ್ಬಾರ್ದಪ್ಪ. ಇದು ಸಂಸಾರಸ್ತ್ರೀರೋ ಮನೆ ಅಪ್ಪ. ಇಲ್ಲ ಅಪ್ಪ, ಅವಳು ಯಾವ ಜಾಗಕ್ಕೆ ಸೇರ್ಬೇಕು ಅಲ್ಲಿಗೆ ಕಳಿಸ್ಬಿಟ್ಟೆ. ಎತ್ಗಳೆ. ಮತ್ತೆ ಆರ್ತಿ ಏನ್ ಮಾಡೋದ್ರಿ? ಆರತಿ ಮಾಡೋಣ ಅಂತ ಬಂದ್ವಿ, ಮಂಗಳಾರತಿ ಮಾಡ್ಬಿಟ್ನಲ್ಲ. ನಡಿ ಹೋಗೋಣ. ನೀವು ಜನ್ಮಕ್ಕೆ ನನ್ಗೆ ಇಂಥ ಮಗನ ಕೊಟ್ಟೇಳ್ರಿ. ನಾಚಿಕೆ ಆಗ್ಬೇಕು ನಿಮಗೆ. ಜೀವನ ಜೀವನ ಏರುಪೇರಿನ ಗಾಯನ. 5 ವರ್ಷದ ನಂತರ
ಮಲ್ಲಿಗೆ ಮೈಲಾರಿ, ಯಾರಿವನು? ನನ್ನ ಮಗ. ಮಗನ? ಬೆಂಕಿ ಬೆಳಕಿಯಲ್ಲಿ ಬೆಂಕಿ ಆರೋಯ್ತು ಅಂದ್ರೆ 2 ನಿಮಿಷದಲ್ಲಿ ಈರುಳ್ಳಿ ತರ್ತೀನಿ ಅಂತ ಮಾರ್ಕೆಟ್ ಹೋದವನು 2 ತಿಂಗಳಾದ್ರೂ ಬಂದಿಲ್ಲ. ಅವ್ನು ನನಗೆ ಮೋಸ ಮಾಡ್ಬಿಟ್ಟ. ಈ ನೋವಲ್ಲಿ ಸಾಯಕ್ಕೆ ಅಂತ ಹೊರಟಿದ್ದೆ. ಈ ಮಗುನ ನೋಡಿ ನಿಂದೇ ನೆನ್ಪಾಯ್ತು. ಅದಕ್ಕೆ ಇವ್ನು ನಿನ್ನ ಕೈಯಲ್ಲಿ ಕೊಟ್ಟು ನಾನ್ ಸಾಯಕ್ ಹೊರಟಿದ್ದೀನಿ ಮಲ್ಲೇರಿ. ಮಲ್ಲಿಗೆ ಮಲ್ಲಿಗೆ ಯಾಕೆ ಸಾಯ್ತೀಯ? ನಾನ್ ನಿನ್ ಪಾಲಿಗೆ ಸತ್ತೋದ್ನ? ನಾನ್ ನಿನಗ್ ಬಾಳ್ ಕೊಡ್ತೀನಿ ಮಲ್ಲಿಗೆ. ಮಗ ಇರೋ ಹೆಂಗಸಿಗೆ ಬಾಳ್ ಕೊಡ್ತೀನಿ ಅಂದ್ರೆ ಈ ಸಮಾಜ ಏನನ್ನುತ್ತೆ? ಸಮಾಜ 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 ಯಾವ ಸಮಾಜದ ಬಗ್ಗೆ ಮಾತಾಡ್ತಿದ್ಯಾ ಮಲ್ಲಿಗೆ? ರಚಿತಾ ಮೇಡಮ್ ಕನ್ನಡ ಇಂಡಸ್ಟ್ರಿಯಲ್ಲಿ ನಂಬರ್ 1 ಹೀರೋಯಿನ್ ಆಗಿ ಕನ್ನಡದ ಹೆಸರನ್ನ ತೆಲುಗು ಇಂಡಸ್ಟ್ರಿಗೆ ಪರಿಚಯ ಮಾಡಕ್ ಹೋಗ್ತಾ ಇದ್ದಾರೆ. ನಿಮ್ಮ ಮೇಡಮ್ ಅಲ್ಲಿಗೂ ಹೋಗಿ ಹೆಸರು ಮಾಡ್ತಾ ಇದ್ದಾರೆ ಅಂದಾಗ ಯಾರಾದ್ರೂ ಬಂದು ಸ್ವೀಟ್ ಕೊಟ್ಟಿತ್ತ ಈ ಸಮಾಜ? ಗುರುಕಿರಣ್ ಸರ್ ಮದ್ವೆಯಲ್ಲಿ ಊಟ ಸಿಗದೆ ಒದ್ದಾಡ್ತಿರ್ಬೇಕಾದ್ರೆ ಪಂಕ್ತಿಲಿ ನಾಯಿ ತರ ಕೂತಿದ್ದಾಗ ಬಾಳೆ ಎಲೆ ಮೇಲೆ ಉಪ್ಪಿನಕಾಯಿ ಆದ್ರೂ ಹಾಕಿತ್ತ ಈ ಸಮಾಜ? ಇಂಥ ಸಮಾಜದ ಬಗ್ಗೆ ನೀ ಮಾತಾಡ್ತಿದ್ಯಾ ಮಲ್ಲಿಗೆ? ಬಾ, ನಾ ಬಾಳ್ಕೊಡ್ತೇನೆ. ನನಗ್ ಯಾರು ಬೇಡ, ನನ್ನ ಬಾಳು ಕತ್ತಾಗೋಯ್ತು. ಮಲ್ಲಿಗೆ ನೋಡು, ಜೀವನ ಕತ್ಲಾಯ್ತು ಅಂತ ಕೂತ್ರೆ ಇಡೀ ಜೀವನ ಕತ್ಲಲ್ಲಿ ಇರ್ಬೇಕಾಗುತ್ತೆ ಮಲ್ಲಿಗೆ. ಆ ಕಡೆ ಈ ಕಡೆ ಹುಡ್ಕಾಡ್ಬೇಕು, ಅಲ್ಲಿ ಕ್ಯಾಂಡ್ಲ ಸಿಗ್ತಾವೆ. ಆ ಕ್ಯಾಂಡ್ಲ ಹಚ್ಬೇಕು ಮಲ್ಲಿಗೆ. ಕ್ಯಾಂಡ್ಲು ಇರುವಷ್ಟೊತ್ತಾದ್ರೂ ನಿನ್ನ ಬಾಳಿಗೆ ಬೆಳಕು ಕೊಡುತ್ತೆ ಮಲ್ಲಿಗೆ. ಸೂರ್ಯೋದಯ ಬಾಳಲ್ಲಿ ನಿನ್ನಿಂದ ಅರುಣೋದಯ. ಮಲ್ಲಿಗೆ ಮಲ್ಲಿಗೆ ಬೆಳ್ಳಕ್ಕಿ ಎಲ್ಲೋಗ್ಬಿಟ್ಟಿದ್ದೆ? ನಮ್ಮೂರಲ್ಲಿ ಈರುಳ್ಳಿ ರೇಟು ಜಾಸ್ತಿ ಇತ್ತು. ಕಡಿಮೆ ಬೆಲೆಗೆ ಈರುಳ್ಳಿ ಸಿಗುತ್ತೆ ಅಂತ ಇಟಲಿಗೆ ಹೋಗಿದ್ದೆ. ಆ ಇಟಲಿದಲ್ಲಿ ಕುಂಬಳಕಾಯಿ ಸೈಜ್ ಈರುಳ್ಳಿ ಇತ್ತು. ಈ ವಿಷಯ ನಿನಗೆ ತಿಳಿಸ್ಬೇಕು ಅಂತ ಲೆಟರ್ ಬರೆದಿದ್ದೆ. ಆದ್ರೆ ಪೋಸ್ಟ್ ಮಾಡ್ಬೇಕಾದ್ರೆ ಬಾಕ್ಸೇ ಸಿಗ್ಲಿಲ್ಲ. ಅದಕ್ಕೆ ಆ ಲೆಟರ್ ಇಲ್ಲೇ ತಗೊಂಡ್ಬಂದಿದ್ದೀನಿ, ನೋಡು. ಬೆಳ್ಳಕ್ಕಿ, ನೀನ್ ನನ್ನ ಎಷ್ಟು ಪ್ರೀತಿ ಮಾಡ್ತಿದೀಯೋ. ಮಲ್ಲಿಗೆ, ನೀ ನನ್ನನ್ನು ಪ್ರೀತಿಸೋದು ನಿಜ ಆಗಿದ್ರೆ ನಾವು ಅವತ್ತು ಮಾಡಿದ್ವಲ್ಲ ಆ ಸ್ಟೆಪ್ ನೀ ಇವತ್ತನ್ನು ಕರೆಕ್ಟ್ ಆಗಿ ಮಾಡ್ಬೇಕು. ಮಾಡು. ತಂಪಾಯ್ತು. ಇವನು ನಿಜವಾಗ್ಲೂ ನನ್ನ ಮಗನೇ ಆಗಿದ್ರೆ ನಾನು ಮಾಡೋ ಸ್ಟೆಪ್ ನ ಇವನು ಕರೆಕ್ಟ್ ಆಗಿ ಮಾಡ್ತಿದ್ರೆ ನಾ ಮಾಡಿದ್ಮೇಲೆ ಮಾಡು. ನನಗೆ ಹೇಗೆ ಖುಷಿ ಆಯ್ತು. ಇವನು ನಿಜವಾಗ್ಲಿ ನನ್ನ ಮಗನೇ. ಹಲೋ ಮೈ ಡಿಯರ್ ಫ್ರೆಂಡ್, ನನ್ನ ಹೆಂಡತಿನ ನಿನ್ನ ಫ್ರೆಂಡು ಅನ್ಕೊಂಡು ಇಷ್ಟು ತಿಂಗಳು ಕಾಳಜಿ ಮಾಡಿದ್ದಕ್ಕೆ ತುಂಬಾ ಧನ್ಯವಾದ. ನಾನಿನ್ನು ಬರ್ತೀನಿ. ಮಲ್ಲಿಗೆ ಮಲ್ಲಿಗೆ ಮೈಲಾರಿ, ಬರ್ಲಾ? ಆ ಕರ್ಣನಂತೆ ನೀದಾನಿಯಾದೆ ಇನ್ನೊಂದು ಜೀವಕ್ಕೆ ಆಧಾರವಾದೆ. 25 ವರ್ಷಗಳ ನಂತರ ಮಲ್ಲಿಗೆ. ಮೈಲಾರಿ, ಯಾರು ಇವನು ಮಲ್ಲಿಗೆ? ಅಪ್ಪ. ಅಪ್ಪನ? ಮತ್ ಮಗ ಎಲ್ಲಿ ಮಲ್ಲಿಗೆ? ಇವನೇ ನನ್ನ ಮಗ. ಮಗ? ಮತ್ತ ಅಪ್ಪ ಅಂದೆ? ನನ್ನ ಮಗನೇ, ಅಪ್ಪ ಅಂತ ಹೆಸರಿಟ್ಟಿದ್ದೀನಿ. ಅಯ್ಯೋ, ಎಷ್ಟು ಮುದ್ದಾಗಿದೆಯೋ ಮಗನೇ. ಅಪ್ಪ, ನಿನ್ನ ಮಗನೇ ಅನ್ನಕ್ ತುಂಬಾ ಖುಷಿ ಆಗುತ್ತಪ್ಪ. ಮಗನೇ ಅಪ್ಪ. ಮಗನೇ, ನಾನ್ ನಿನಗೆ ಹುಟ್ಟಿದ್ದೀನಪ್ಪ. ಏನಪ್ಪ ನಿನ್ನ ನನಗೆ ಹುಟ್ಟಿದ್ಯೋ ಬಿಟ್ಟಿದ್ಯೋ ಗೊತ್ತಿಲ್ಲಪ್ಪ, ಬಟ್ ನೀ ನನ್ನ ಮಗನೇ ಕಣಪ್ಪ. ಓದ್ಕೋ ಹೋಗಪ್ಪ. ಎಂತ ಸೌಭಾಗ್ಯನಪ್ಪ ನಂದು. ಮಲ್ಲಿಗೆ,
ಯಾಕೆ ಮಲ್ಲಿಗೆ ಸಾಯ್ಬೇಕು ಅಂತ ಇದೆಯಾ? ನಾನ್ ನಿನಗ್ ಬಾಳ್ ಕೊಡ್ತೀನಿ ಮಲ್ಲಿಗೆ. ಇಷ್ಟು ದೊಡ್ಡ ಮಗ ಇರ್ಬೇಕಾದ್ರೆ ಬಾಳ್ ಕೊಡ್ತೀನಿ ಅಂದ್ರೆ ಏನನ್ನುತ್ತೆ ಈ ಸಮಾಜ? ಸಮಾಜ 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 ಯಾವ ಸಮಾಜದ ಬಗ್ಗೆ ಮಾತಾಡ್ತಾ ಇದೀಯಾ ಮಲ್ಲಿಗೆ? ನಾ SSLC ಗಣಿತ ಎಕ್ಸಾಮ್ ಬರಿಬೇಕಾದ್ರೆ ಒಂದು ಪ್ರಶ್ನೆಗೂ ಉತ್ತರ ಸಿಗದೆ ಒದ್ದಾಡ್ತಿರ್ಬೇಕಾದ್ರೆ ಕಿಟಕಿಲಿ ಕಾಪಿ ತಂದು ಕೊಟ್ಟಿತ್ತ ಈ ಸಮಾಜ? ಹೈಸ್ಕೂಲ್ ಓದ್ತಿರ್ಬೇಕಾದ್ರೆ ನಾನು ಸುಮಾಗ್ ಲವ್ ಲೆಟರ್ ಕೊಟ್ಟಾಗ ಅವ್ರ ಅಣ್ಣ ಹಾಕೊಂಡು ಗುಮ್ತಿರ್ಬೇಕಾದ್ರೆ ಬಂದು ಕಾಪಾಡಿತ್ತ ಈ ಸಮಾಜ. ಇಂಥ ಹಾಳು ಸಮಾಜದ ಬಗ್ಗೆ ಮಾತಾಡ್ಬೇಡ ಮಲ್ಲಿಗೆ. ಬಾ ಬಾ, ನಾನ್ ನಿನಗ್ ಬಾಳ್ ಕೊಡ್ತೀನಿ. ಬಾ ಮಲ್ಲಿಗೆ, ಬಾ ಮಲ್ಲಿಗೆ. ಮಲ್ಲಿಗೆ, ಬೆಳಕಿ ನನ್ನ ಬಿಟ್ಟು ಎಲ್ಲೋಗಿದ್ದೆ? ನಿನ್ನ ಮೋಸ ಮಾಡಿದ್ದಕ್ಕೆ ಆ ದೇವ್ರು ನನಗೆ ಸರಿಯಾದ ಶಿಕ್ಷೆ ಕೊಟ್ಟ. ಏನಾಯ್ತು? ನನಗೆ ಕಿಡ್ನಿಲಿ ಹಾರ್ಟ್ ಅಟ್ಯಾಕ್ ಆಗಿದೆ. ಅಯ್ಯೋ ದೇವ, ಕಿಡ್ನಿಲಿ ಹಾರ್ಟ್ ಅಟ್ಯಾಕ್ ಆದ್ರೆ ಬದುಕಕ್ ಸಾಧ್ಯನೇ ಇಲ್ಲ. ನೋಡು ಮಲ್ಲಿಗೆ, ನಿನಗೆ ನಿಜವಾಗ್ಲೂ ನನ್ನ ಮೇಲೆ ಪ್ರೀತಿ ಇದ್ರೆ ನಾವು ಫಸ್ಟ್ ಟೈಮ್ ಮೀಟ್ ಮಾಡಿದಾಗ ಆ ಸಿಗ್ನೇಚರ್ ಸ್ಟೆಪ್ ಮಾಡಿದ್ವಲ್ಲ, ಅದನ್ನ ಇವಾಗ್ಲೂ ನೀ ಕರೆಕ್ಟ್ ಆಗಿ ಮಾಡ್ತೀನಿ. ನನ್ನ ಮಗ ಎಲ್ಲಿ? ಮಗನೇ ಅಪ್ಪ, ಮಗನೇ, ನೀನು ನಿಜವಾಗ್ಲೂ ನನ್ನ ಮಗನೇ ಆಗಿದ್ರೆ ನಾನು ಮಾಡೋ ಸ್ಟೆಪ್ನ ನೀನು ಕರೆಕ್ಟ್ ಆಗಿ ಮಾಡ್ತೀಯ. ನಂಗೆ ಎಳ್ಳೆಳ್ಳಪ್ಪ. ತಂಪಾಯ್ತು, ಮನಸ್ಸು ತಂಪಾಯ್ತು. ಮಲ್ಲಿಗೆ, ಈ ಕೊನೆ ಕಾಲದಲ್ಲಿ ನನಗೆ ನಿನ್ನ ಆಸರೆ ಬೇಕು. ಮೈಲಾರಿ, ಗೆಟ್ ಔಟ್, ಹೋಗು. ಆ ಕರ್ಣನಂತೆ ಕೇಳೋಣ. ಬೆಳ್ಳಕ್ಕಿ, ಮೈಲಾರಿ, ಮಲ್ಲಿಗೆ. ಆಕ್ಚುಲಿ ಇದು ಸೀರೀಸು ಮಿಸ್ ಮಾಡ್ಕೊಂಡಿದ್ವಿ ಮಧ್ಯದಲ್ಲಿ. ಐ ಥಿಂಕ್ ದೇ ಆರ್ ಬ್ಯಾಕ್ ಅಗೈನ್ ಅಂಡ್ ತುಂಬಾನೇ ಖುಷಿ ಆಯ್ತು ನೋಡಿದ್ದು. ಪುನಃ ಮಲ್ಲಿಗೆನ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ಯಾ ಬೆಳ್ಳಕ್ಕಿ. ನೀನು ಎಂತ ಮಗನ್ ಕೊಟ್ಟಿದ್ಯಾ ನೀನು. ಪಾ 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 ಪಾ. ಬಟ್ ಸ್ಕಿಟ್ ತುಂಬಾನೇ ಚೆನ್ನಾಯ್ತು, ಮಜಾ ಆಯ್ತು. ವೆರಿ ಗುಡ್, ವೆರಿ ನೈಸ್ ಇಟ್ ವಾಸ್. ಥ್ಯಾಂಕ್ ಯು ರಚ್ಚಿ. ಗುರುಜಿ, ಹೈಲೈಟ್ ಈ ಸಲ ಐ ಥಿಂಕ್ ಬಸ್ಸು. ಪ್ರತಿ ಸ್ಕಿಟ್ ಅಲ್ಲಿ ಗ್ಲಾಮರ್ ಜಾಸ್ತಿ ಆಗ್ತಾ ಬರ್ತಾ ಇದೆ ಬಸ್ಸು. ಓಕೆ, ಚೆನ್ನಾಗಿತ್ತು. ಅಂಡ್ ಚಿಲ್ಲರ್ ಸ್ಕಿಟ್ ಚೆನ್ನಾಗಿತ್ತು. ಅಂದ್ರೆ ಡೈಲಾಗ್ಸ್ ಆರ್ ಫ್ಯಾಂಟಾಸ್ಟಿಕ್, ವೆರಿ ಗುಡ್. ರಾಘು, ಅಫ್ಕೋರ್ಸ್ ನಾನು ಯಾವತ್ತೂ ಹೇಳ್ತೀನಿ, ಐ ಆಮ್ ಎ ಗ್ರೇಟ್ ಫ್ಯಾನ್ ಆಫ್ ರಾಘು ಅಂತ. ರಿಯಲ್ ಲವ್ ದ ಸ್ಕಿಟ್. ಆಲ್ ದಿ ಬೆಸ್ಟ್ ಗೈಸ್. ಥ್ಯಾಂಕ್ ಯು ಗುರುಜಿ. ನಿಮ್ ಫ್ಯಾಮಿಲಿಗೆ ಒಳ್ಳೇದಾಗ್ಲಿ. ಸಿಕ್ಕಾಬಡೆ ಮಜಾ ಬಂತು. ಥ್ಯಾಂಕ್ ಯು ಅಂಡ್ ಆಲ್ ದ ಬೆಸ್ಟ್. ಒಂದ್ ಕಾಲ ಇತ್ತು, ₹1 ತಗೊಂಡು ಸಂತೆಗೆ ಹೋದ್ರೆ ತಿಂಗಳಿಗಾಗುವಷ್ಟು ರೇಷನ್ ನ ತಗೊಂಡ್ ಬರ್ಬೋದಾಗಿತ್ತು. ಆದ್ರೆ ಈಗ ₹1 ಏನಾಗತ್ತೆ ಅಲ್ವಾ? ಹಾಗೆ ನಾನು ಅನ್ಕೊಂಡಿದ್ದು. ಆದ್ರೆ ಈ ಸ್ಕಿಟ್ ನ ನೋಡಿದ್ಮೇಲೆ ನಮ್ಮ ಒಪಿನಿಯನ್ ಚೇಂಜ್ ಆಗ್ಬೋದೇನೋಪ್ಪ. ನೋಡ್ಕೊಂಡ್ ಬಂದ್ಬಿಡೋಣ ಬನ್ನಿ. ಚರಂಡಿ, ಓ ನನ್ನ ಪ್ರೀತಿಯ ಚರಂಡಿ. ಒಂದ್ ನಿಮಿಷ, ಯಾರು ತಪ್ಪು ತಿಳ್ಕೊಳಕ್ ಹೋಗ್ಬೇಡಿ. ನನ್ನ ಹೆಸರು ಚರಣ್ ಡಿ. ಎಲ್ರು ಚರಣ್ ಅಂತ ಕರೆದ್ರೆ ಇವಳು ಮಾತ್ರ ನಮ್ಮ ಅಪ್ಪನ್ನು ಬಿಡದೆ ಪ್ರೀತಿಯಿಂದ ಚರಣ್ ಡಿ ಅಂತ ಕರೀತಾಳೆ. ಇವಳ ಹೆಸರು ವಿಶ್ವ ಸುಂದರಿ ಮಗಳು. ಯಾರಕ್ ಮತ್ತೆ ಕನ್ಫ್ಯೂಸ್ ಆಗ್ಬೇಡಿ. ಇವರಪ್ಪ ವಿಶ್ವ, ಇವರಮ್ಮ ಸುಂದ್ರಿ. ಅವ್ರಿಬ್ರಿಗೂ ಹುಟ್ಟಿರೋಳೆ ಈ ವರಂಡಿ. ಮೇಡಮ್, ವರಂಡಿ ಚರಂಡಿ
ಪೇರ್ ಚೆನ್ನಾಗಿದ್ಯಾ? ಅದ್ಭುತ. ಅಯ್ಯೋ ಸುಮ್ನಿರಿ ಚರಂಡಿ, ನಂಗ್ ನಾಚಿಕೆ ಆಗ್ತಿದೆ. ಅಲ್ಲ ಇನ್ನು ಎಷ್ಟು ದಿನ ಅಂತ ನಾವಿಬ್ರು ಈ ಚಿಕ್ಕ ತೊಟ್ಟಿಲ ಲಿವಿಂಗ್ ಟುಗೆದರ್ ರಿಲೇಶನ್ಶಿಪ್ ಅಲ್ಲಿ ಇರೋದು? ನೋಡಿ, ನಾವಿಬ್ರು ಮದ್ವೆ ಆಗಿ ಡಾಲರ್ಸ್ ಕಾಲಲ್ಲಿ ನಮ್ದೇ ಆದ ಒಂದು ದೊಡ್ಡ ಕಸು ತೊಟ್ಟಿನ ಮಾಡ್ಕೊಂಡು ಮಕ್ಕಳನ್ನ ಮಾಡ್ಕೊಂಡು ಆ ಸರ್ಕಲ್ ಅಲ್ಲ 5 ಜನ, ಈ ಸರ್ಕಲ್ ಅಲ್ಲ 5 ಜನ ಬಿಟ್ಬಿಟ್ರೆ ನಮ್ಮಷ್ಟು ಹ್ಯಾಪಿ ಫ್ಯಾಮಿಲಿ ಎಲ್ಲೂ ಇರಲ್ಲ. ಅಲ್ಲ, ವೆರಿ ನೈಸ್, ಸಖತ್ ಐಡಿಯಾ ಇದೆ. ಬಾಯಲ್ಲಿ ಕುತ್ಕೋ. ಚಿನ್ನ, ಒಂದೇ ಪ್ರೊಫೆಷನ್ ಅವ್ರನ್ನ ಮದುವೆ ಆಗಕ್ಕೆ ನಮ್ ಬೆಗ್ಗರ್ ಅಸೋಸಿಯೇಷನ್ ಅವ್ರು ಒಪ್ಪಲ್ಲ ಕಣೆ. ಇವಾಗೇನು ಆರಾಮಾಗಿ ಇದೆಯವಲ್ಲ, ಅಕಸ್ಮಾತ್ ಮದುವೆ ಆದೆ ಅಂತ ಇಟ್ಕೋ, ಆರ್ತಿಗತ್ತು ಕೀರ್ತಿಗತ್ತು ಅಂತ ನಮ್ಮ ವಂಶದಲ್ಲಿ ಮಕ್ಕಳನ್ನ ಮಾಡ್ಕೊಳ್ಳೇಬೇಕು. ಇಲ್ಲಾಂದ್ರೆ ಗಂಡಸೆ ಎಲ್ಲ ಅಂದ್ಬಿಡ್ತಾರೆ. ಗ್ಲಾಮರ್ ಇದ್ದಾಗನೇ ಗ್ರಾಮರ್ನ ಸರಿ ಮಾಡ್ಕೋಬೇಕು ಚಿನ್ನ. ಚರಂಡಿ, ಇದೇನಿದು ತುಂಬಾ ಬ್ಯಾಡ್ ಸ್ಮೆಲ್ ಬರ್ತಾ ಇದೆ. ನಂದಂತೂ ಅಲ್ಲ. ನಿಮ್ ಸ್ಮೆಲ್ ನಂಗ್ ಗೊತ್ತಿಲ್ವಾ? ಅದಲ್ಲ. ಓ, ಕಸ್ಟಮರ್ ಬರ್ತಾ ಇದಾರೆ ಅನ್ಸುತ್ತೆ ನೋಡು. ಅಲ್ಲ, ಕಸ್ಟಮರ್ ಬರ್ತಾ ಇದಾರಂತೆ ನಿಮ್ಗೆ ಹೆಂಗ್ ಗೊತ್ತಾಯ್ತು? ಅದ್ ಹೆಂಗೆ ಅಂತ ನಂಗೊಂಚೂರು ಹೇಳ್ಕೊಡಿಪ್ಪ. ಎಕ್ಸ್ಪೀರಿಯನ್ಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಪ್ಪ. ಇವಾಗ ನೋಡು. ಇವಾಗ ಏನ್ ನೋಡ್ತೀರ? ನನ್ನ ನೋಡಿ. ಅಣ್ಣ, 1 ರೂಪಾಯಿ ಹಾಕಣ, 1 ರೂಪಾಯಿ ಹಾಕಣ, 1 ರೂಪಾಯಿ ಹಾಕಣ. ಆಕಾಶದಿಂದ ದರಗಿಳಿದ ರಂಬೆ ಇವಳೆ ಇವಳೆ ಚಂದನದ ಗೊಂಬೆ. ಮೇಡಮ್, ನನಗೆ ಕಣ್ಣು ಕಾಣಿಸಲ್ಲ, ನಿಮ್ ಪರಿಮಳಕನೇ ಇಂತ ಹಾಡು ಹಾಡಿದೀನಿ ಅಂದ್ರೆ ನೀವು ದೇವಲೋಕದಿಂದ ದರೆಗಿಳಿದ ಅಪ್ಸರನೇ ಇರ್ಬೇಕು. 100 ರೂಪಾಯಿ ದಾನ ಮಾಡಿ. ನೋಡು, ಅವನಿಗೆ ಕಣ್ಣೇ ಕಾಣಿಸಲ್ಲ, ಆದ್ರೂ ನನ್ನ ಅಪ್ಸರೆ ಅಂತಿದ್ದಾನೆ. ಅಪ್ಸರೆ? ಇವಳು ಅಪ್ಸರೆ? ಇವಳನ್ನ ಅಪ್ಸರೆ ಅಂತಿದ್ದಾರಂದ್ರೆ ಅವನಿಗೆ ನಿಜವಾಗ್ಲೂ ಕಣ್ಣೇ ಕಾಣಿಸಲ್ಲ ಅನ್ಸುತ್ತೆ. ನೋಡಪ್ಪ, ಸೀಸನ್ 10ವರೆಗೂ ಹಿಂಗೇ ಇದ್ಬಿಡು, ಆಯ್ತಾ? ಇದು ಕಣೆ ಬಿಸ್ನೆಸ್ ಮಾಡೋ ರೀತಿ ಅಂದ್ರೆ. ನಿನಗೆ ನಂತರ ಎಕ್ಸ್ಪೀರಿಯನ್ಸ್ ಆಗ್ಬೇಕಂದ್ರೆ ಮಿನಿಮಮ್ 10 ಇಯರ್ ಬೇಕು. ಡ್ಯೂಟಿ ಸ್ಟಾರ್ಟ್ ಮಾಡ. ಓಕೆ ಚರಂಡಿ. ಈ ಕಾರ್ ಇದೇ ಟೈಮ್ ಕೈ ಕೊಡ್ಬೇಕಿತ್ತ? ಎಲ್ಲ ನನ್ ಕರ್ಮ. ಬೆಳಗ್ಗೆ ಎದ್ದು ಯಾರ ಮಕ್ಕ ನೋಡ್ತನೋ ಏನೋ. ಈ ರೂಟಲ್ಲಿ ಇಷ್ಟೊತ್ತಲ್ಲಿ ಬಸ್ ಬರುತ್ತೋ ಇಲ್ವೋ? ಅಣ್ಣ, 1 ರೂಪಾಯಿ ಹಾಕಣ, 1 ರೂಪಾಯಿ. ನಮ್ಮ ಅಪ್ಪ ಅವ್ರ ಅಪ್ಪನ ಕಾಲದಿಂದನೂ ಸೇಮ್ ಡೈಲಾಗ್, ಚೇಂಜ್ ಮಾಡಕ್ಕಾಗಲ್ವಾ? ಜಸ್ಟ್ ಅ ಮಿನಿಟ್. ಎಕ್ಸ್ಕ್ಯೂಸ್ ಮೀ, ಗಿವ್ ಮೀ 1 ರೂಪೀಸ್. ನೋಡಿದ್ರ ಸಾರ್, ಚೇಂಜ್ ಮಾಡುವಂತ ತಕ್ಷಣನೇ ಕಾಮನ್ ಕೆರೆ ಉಂಡಿ ಹೋಗಿ ಕಾಮಾಕ್ಷಿ ಪಾಳ್ಯ ಆಗೋಯ್ತು. ಹೌದು, ನನ್ನ ಹತ್ರ 1 ರೂಪಾಯಿ ಇಸ್ಕೊಂಡು ಏನ್ ಮಾಡ್ತೀಯಾ? ಓ ಅದಾ, ನಿಮ್ಮಂತ 10 ಜನರ ಹತ್ರ 1 ರೂಪಾಯಿನ ಕಲೆಕ್ಟ್ ಮಾಡಿ ಕುಡಿತೀನಿ. ಕುಡಿತೀಯಾ? ಅಂದ್ರೆ ಟೀ ಕುಡಿತೀನಿ ಅಂದೆ. ಸರಿ ಹೋಗೋಣ, ನಮ್ಮನೇಲೆ ಟೀ ಮಾಡಿ ಕುಡಿಸ್ತೀನಿ, ಆ 10 ರೂಪಾಯಿ ನಂಗೆ ಕೊಡು ಅಂದೆ. ಅಂದ್ರೆ ಇವಾಗ ಏನ್ ಸರ್, ನೀವು 1 ರೂಪಾಯಿ ಕೊಡ್ತೀರಾ ಇಲ್ವಾ? ನೋಡಮ್ಮ, ಲಾಜಿಕಲ್ ಒಂದ್ ಮಾತು ಹೇಳ್ತೀನಿ ಕೇಳು. ಹೇಳಿ ಹೇಳಿ. ಈಗ ನಾನ್ ನಿನ್ನ ಮದ್ವೆ ಆದ್ರೆ ವರ್ಷ ಮುಗಿಯೋದೊಳಗೆ ನೀನ್ ನಂಗೊಂದ್ ಮಗು ಕೊಡ್ತೀಯ, ಅದ್ರಲ್ಲಿ ನಂಗೆ ಲಾಭ ಇದೆ. ಆದ್ರೆ ಮದ್ವೆ ಆಗ್ದೇನೆ ಮಗು ಕೊಡೋದ್ರೆ ಕೊಡ್ತೀಯಾ? ಬೆಟ್ಟಲ್ಲಿ ಹೊಡಿತೀನಿ. ಕರೆಕ್ಟ್, ಕರೆಕ್ಟ್ ಆಗಿ ಹೇಳ್ದೆ. ನಾನು ಅಷ್ಟೇ, ಪ್ರತಿಫಲ ಇಲ್ದ ಯಾವ ಕೆಲ್ಸನೂ ಮಾಡಲ್ಲ. ಅದೇ ನೀವು ಇವಾಗ 1 ರೂಪಾಯಿ ಹಾಕಲ್ಲ? ಹಾಕಲ್ಲ. ಹೋಗಲೇ 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 ಗೂಬೆ. ಗೂಬೆ? ಹೌದು ಕಣೆ, ಕಾರ್ಪಾಪ. ಯು ಸ್ಕೋಲ್ಡ್ ಮೀ ಕಾರ್ಪಾಪ. ಇನ್ನೂ ಕೆಟ್ಟು ಪದದಲ್ಲಿ ಬೈತೀನಿ, 2 ಕಿವಿಯಿಂದನೂ ಕರೆಕ್ಟ್ ಆಗಿ ಕೇಳಿಸ್ಕೋ. ಹೋಗಲೇ ವರಲಕ್ಷ್ಮಿ. ಐ ವಿಲ್ ಅಂಡರ್ಸ್ಟ್ಯಾಂಡ್. ಇಟ್ಸ್ ಮೈ ಟೈಮ್. ದುನಿಯಾದಲ್ಲೇ ತಾನು ಗುರು, ನಾ ಹೋದಲ್ಲೇ ದಾರಿ ಶುರು. ಬರ್ತೀನಿ. ಹಲೋ 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 ಹಲೋ, ಕೇಳಿಸ್ತಾ ಇದೆ? ಹಲೋ ಹಲೋ. 1 ರೂಪಾಯಿ ಹಾಕಲು ಹಾಕಲ್ಲ ಅಂದ ತಾನೆ? ಹೋಗ. ಏಯ್, ಡ್ಯೂಟಿಲಿರೋರ್ ಮೇಲೆ ಮ್ಯಾನ್ ಲ್ಯಾಂಡಿಂಗ್ ಮಾಡಿದ್ರ, ಮುಚ್ಕೊಂಡು 1 ರೂಪಾಯಿ ಹಾಕಿ. ಕೊಡಲ್ಲ ಅಂದ್ರೆ ಕೊಡಲ್ಲ ಕಣ. ಏನೋ ರೌಡಿಸಮ್ ಮಾಡ್ತಾ ಇದ್ಯಾ? ಸರ್ 1 ರೂಪಾಯಿ ಹಾಕಿ. ಇಲ್ಲ ಸರ್ 1 ರೂಪಾಯಿ ಹಾಕಿ. ಸರ್ ಇಲ್ಲ ಸರ್, 1 ರೂಪಾಯಿ ಹಾಕಿ. ನಿಮ್ಮಂತವ್ರಿಗೆಲ್ಲ 4 ಅಕ್ಷರ ಕಲ್ತು ಕೆಲಸ ಮಾಡಕೇನ್ರ? ಓ, ಯು ಮೀನ್ ಎಜುಕೇಶನ್? ಎಸ್. ಹಲೋ ಬ್ರದರ್, ಐ ಆಮ್ ಮೆಕ್ಯಾನಿಕಲ್ ಇಂಜಿನಿಯರ್, ಸಿ ಇಸ್ ಡಬಲ್ ಡಿಗ್ರಿ ಗ್ರಾಜುಯೇಟ್. ಏನು ಕೆಲಸ ಸಿಕ್ಕಿಲ್ಲ ಅಂತ ಇದನ್ನೇ ಪ್ರೊಫೆಷನ್ ಆಗಿ ತಗೊಂಡಿದ್ದೀವಿ. ಸ್ಟಾಪ್ ಇಟ್. ಇಷ್ಟೆಲ್ಲ ಓದಿದೀನಿ ಅಂತೀಯಲ್ಲ, ಆಫ್ಟರ್ ಆಲ್ 1 ರೂಪಾಯಿ ಭಿಕ್ಷೆ ಬೇಡಕ್ಕೆ
ನಾಚಿಕೆ ಆಗಲ್ವಾ? ಏನಂದೆ? 1 ರೂಪಾಯಿ ಆಫ್ಟರ್ ಆಲ್? ಎಸ್ ಸರ್, ಚಪ್ಪಲಿ ಅಂಗಡಿ ಅವನು 300 ರೂಪಾಯಿ ಚಪ್ಪಲಿನ 299 ರೂಪಾಯಿಗೆ ಮಾರ್ತಾನಲ್ಲ, ಅವನು ಕೇಳಿ 1 ರೂಪಾಯಿ ಆಫ್ಟರ್ ಆಲ್ ಅಂತ. ಸರ್, ನಿಮ್ ಶರ್ಟ್ ಅಲ್ಲಿರೋ ಒಂದೊಂದು ಬಟನ್ 1 ರೂಪಾಯಿ. ಅದಿಲ್ಲ ಅಂದ್ರೆ ನಿಮ್ ಮಾನ ಮರ್ಯಾದೆ ಹೋಗುತ್ತೆ ಸರ್. ಸರ್, ಕಾಯಿನ್ ಬುದ್ಧಿ ಹಾಕಕ್ಕೆ 1 ರೂಪಾಯಿ ಬೇಕು, 100 ರೂಪಾಯಿ ಕಂಪ್ಲೀಟ್ ಆಗಕ್ಕೆ 1 ರೂಪಾಯಿ ಬೇಕು. ಅಷ್ಟೇ ಯಾಕೆ ಸರ್? ನೀವು ಸತ್ತಾಗ ನಿಮ್ ಮನೆಗೆ ಅನ್ಸಕ್ಕೂ 1 ರೂಪಾಯಿನೇ ಬೇಕು. ನೀನೇನೇ ಹೇಳು, ನನಗೆ 1 ರೂಪಾಯಿ ಆಫ್ಟರ್ ಆಲ್. ಲೇ, ನಿನಗೆ ಮುಂದೆ ಯಾವತ್ತಾದ್ರೂ ಈ ಭಿಕ್ಷೆ ಬಿಡೋದ್ ಬಿಟ್ಟು ದುಡ್ದು ತಿನ್ಬೇಕು ಅನ್ಸಿದ್ರೆ ನಾನು ನೆನ್ಸ್ಕೋ. ಹೋಗೋ, ಇದು ನನ್ನ ವಿಸಿಟಿಂಗ್ ಕಾರ್ಡ್. ಇದರಲ್ಲಿ ನನ್ನ ಪರ್ಸನಲ್ ನಂಬರ್, ಮನೆ ನಂಬರ್ 2 ಇದೆ. ಫೀಲ್ ಫ್ರೀ ಟು ಕಾಲ್ ಮೀ. ಚಿನ್ನ, ನಮ್ಮ ಪ್ರೊಫೆಷನ್ನೇ ಚೀಪ್ ಮಾಡಿ ಹೋಗ್ಬಿಟ್ನಲ್ಲ. ನಾವೇನು ಆಸ್ತಿ ಕೇಳಿದ್ವಾ? 1 ರೂಪಾಯಿ ತಾನೆ. 1 ರೂಪಾಯಿನೇ ಆಫ್ಟರ್ ಆಲ್ ಅನ್ನಲ್ಲ. 1 ರೂಪಾಯಿ ಎಷ್ಟು ಇಂಪಾರ್ಟೆಂಟ್ ಅಂತ ನಾನು ಇವನಿಗೆ ತೋರಿಸ್ತೇನೆ. ಅಯ್ಯಯ್ಯ, ನನ್ ಗಂಡ ಇಷ್ಟೊತ್ತಾದ್ರೂ ಆಫೀಸ್ಗೆ ಹೋಗಿಲ್ವಂತೆ. ಏನಾಗಿದ್ಯೋ ಏನೋ. ನಾನ್ ಅಂದ್ರು ಪ್ರಾಬ್ಲಮ್, ನಾನ್ ಅಂದ್ರು ಪ್ರಾಬ್ಲಮ್. ನಾನ್ ಓಂ ಅಂದ್ರು ಪ್ರಾಬ್ಲಮ್, ಸ್ಪೀಕ್ ಅಂದ್ರು ಪ್ರಾಬ್ಲಮ್. ಅಯ್ಯಯ್ಯಯ್ಯಯ್ಯೋ, ನನ್ ಗಂಡ ತುಂಬಾ ಟೆನ್ಷನ್ ಅಲ್ಲಿ ಇದ್ದಾರೆ. ಏನಾಗಿದ್ಯೋ ಏನೋ. ರೀ, ಆಫೀಸ್ಗೆ ಹೋಗಿಲ್ವಂತೆ. ವಾಚ್ಮನ್ ಫೋನ್ ಮಾಡಿದ್ದ? ಹೌದು, ಹೋಗಿಲ್ಲ. ಯಾಕೆ? ಏನೇನು ಅವಂತರ ಆಯ್ತು ಕಣೆ. ಅದನ್ನೆಲ್ಲ ಹೇಳಕ್ ನನ್ಗೀಗ ಮೂಡಿಲ್ಲ. ಹೋಗು. ಅಯ್ಯಯ್ಯೋ, ನನ್ ಗಂಡಂಗ್ ಮೂಡೇ ಇಲ್ವಂತೆ. ಏನಾಗಿದ್ಯೋ ಏನೋ ಪಾಪ. ಚಿನ್ನ, ಬ್ಲ್ಯಾಕ್ ಕೋಟ್ ಹಾಕೋ. ಬ್ಲ್ಯಾಕ್ ಕೋಟ ಯಾಕೆ? ಬ್ಲ್ಯಾಕ್ ಮೇಲ್ ಮಾಡಾಕೆ. ಅಲ್ಲ, ನೀವ್ ಯಾಕೆ ಹಾಕೊಂಡಿರೋ ಬ್ಲ್ಯಾಕ್ ಕೋಟ್? ಯಾಕಂದ್ರೆ ನಾನೇ ಬ್ಲ್ಯಾಕ್ ಮೇಲ್. ಹಲೋ ಚಿನ್ನ, ನಿನ್ ಗಂಡ ಆಫೀಸ್ ಹೋಗದೆ ಮನೆಗೆ ವಾಪಸ್ ಬಂದ ಅಂತ ನನಗೇನು ಗೊತ್ತು? ನಿನ್ನ ನಾವು ಏನ್ ಪ್ಲಾನ್ ಮಾಡಿದ್ವಿ ಹೇಳು? ನಿನ್ ಗಂಡ ಆಫೀಸ್ ಹೋಗ್ತಾನೆ, ನಾನ್ ನಿನ್ ಮನೆಗೆ ಬರ್ಬೇಕು ಅಂತ ತಾನೆ. ಛೇ, ಎಲ್ಲ ಪ್ಲಾನ್ ಹಾಳಾಗೋಯ್ತು. ಏನು ಬೇಜಾರಾಗ್ಬೇಡ. ನಾಳೆ ನಿನ್ ಗಂಡನ ಬೇಗ ಆಫೀಸಿಗೆ ಕಳಿಸು, ನಾನು ಮನೆಗೆ ಬರ್ತೀನಿ. ಇಬ್ರು ಸೇರ್ಕೊಂಡು. ಓಹೋ, ಮೇಡಮ್ ಈ ತರ ಆಟ ಎಲ್ಲ ಶುರು ಮಾಡಿದಾಳ? ಅದೇ ಅಮ್ಮಣ್ಣಿ ನಾನು ಬಂದಾಗಿಂದ ಟೆನ್ಷನ್ ಅಲ್ಲಿ ಕ್ವಶನ್ ಮೇಲೆ ಕ್ವಶನ್ ಕೇಳ್ತಾ ಇದ್ದಿದ್ದು. ಮಾಡ್ತೀನಿ ಅವಳಿಗೆ. ಇವಳೇ ಏನು? ಏನೇ ನನ್ ಮುಖ ನೋಡ್ಬಾರ್ದು ಅನ್ನಿಸ್ತಿದ್ಯಾ? ಹೌದು. ಏನು ಇವತ್ತು ನಾನು ಆಫೀಸಿಂದ ಬೇಗ ಬಂದಿದ್ದು ನಿನ್ಗೆ ಸಿಕ್ಕಾಪಟ್ಟೆ ಬೇಜಾರಾಗಿದೆ ಅನ್ಸುತ್ತೆ? ಹೌದ್ರಿ, ಊದ್ಕಡ್ಡಿ ದೇವ್ರ ಮುಂದೆ ಇಡಕ್ಕೂ ಹೆಣದ ಮುಂದೆ ಇಡಕ್ಕೂ ವ್ಯತ್ಯಾಸ ಇದೆ. ಅಂದ್ರೆ ಅವ್ನ್ ದೇವ್ರು, ನಾನ್ ಏನೋ ಏನಾರು ಮಾಡ್ಕೊಂಡು ಸಾಯ್. ಪಕ್ಕ ಒಂದೇ ಫೋನು. ಅವನ್ನ ಕರ್ಸ್ಕೊಳಕ್ ಪ್ಲಾನ್ ಮಾಡ್ತಿದ್ದಾಳೆ. ಮಾಡ್ಲಿ ರೆಡ್ ಹ್ಯಾಂಡ್ ಆಗಿ ಹಿಡಿತೀನಿ. ಆ ಕಡೆಯಿಂದ ನೀನೇನು ಮಾತಾಡ್ಬೇಡ, ಈ ಕಡೆಯಿಂದ ನಾನೇ ಮಾತಾಡ್ತೀನಿ, ಕೇಳಿಸ್ಕೋ. ಚಿನ್ನ, ನಮ್ಮಿಬ್ರು ವಿಷಯ ನನ್ ಗಂಡನ್ ಗೊತ್ತಾಗ್ಬಿಟ್ಟಿದೆ. ಇವಾಗ ಏನ್ ಮಾಡ್ಬೇಕೋ ಏನೋ ಗೊತ್ತಾಗ್ತಿಲ್ಲ. ನಾಳೆ ಬ್ಯಾಗ್ ತಗೊಂಡು ನಿಮ್ಮನೆಗೆ ಬಂದ್ಬಿಡ್ತೀನಿ. ನೀನ್ ಆಫೀಸ್ಗೆ ಹೋಗ್ಬೇಡ. ನೀನ್ ಆಫೀಸ್ಗೆ ಹೋದ್ರೆ ನಮ್ಗೆ ಪ್ರಾಬ್ಲಮ್ ಆಗ್ಬಿಡುತ್ತೆ. ನಾನು ಒಂದು ಪ್ಲಾನ್ ಮಾಡಿದೀನಿ. ಬರ್ಬೇಕಾದ್ರೆ ನನ್ನ ಬ್ಯಾಗ್ ಅಲ್ಲಿ ದೊಣ್ಣೆ ತರ್ತೀನಿ. ನಿನ್ ಹೆಂಡತಿ ತಲೆನ ಡಬ 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 ಅಂತ ಹೊಡೆದಾಕಿ ಮನೆ ಹಿಂದೆ ಹೂತಾಕಿ ಗಿಡ ನೆಟ್ಬಿಡೋಣ. ಆಮೇಲೆ ನಾನು ನೀನು ಸೇರ್ಕೊಂಡು ಅದೇ ಗಿಡದಲ್ಲಿ ಉಯ್ಯಾಲೆ ಕಟ್ಕೊಂಡು ಅಯ್ಯಯ್ಯ, ತಲೆ ಹೊಡೆಯೋದ್ ನವಳೆ ಈಡ್ಗೆ ಹೊಡೆದಂಗೆ ಹೇಳ್ತಾವಳಲ್ಲಪ್ಪ. ಎಲ್ಲಿಗೆ? ನಾಟಕ ಬಂದ್.
ಇವತ್ತವನ್ನ ಮೀಟ್ ಆಗಕ್ ಹೋಗಿಲ್ವಲ್ಲ ಅದಕ್ಕೆ ಅಳ್ತಾವಳೆ. ರೀ ನೀವ್ ಇವತ್ತು ಆಫೀಸಿಗೆ ಹೋಗ್ತಿದ್ರ ತಾನೇ? ನನ್ನನ್ ಕಳಿಸ್ಬಿಟ್ಟು ಅವನ್ನ ಕರ್ಸ್ಕೊಳೋ ಪ್ಲಾನು. ನಾನು ಹೋಗಲ್ಲ ಕಣೆ. ಅವಳ ಕರ್ಸ್ಬಿಟ್ಟು ನಾವು ಊಟ ಕಂಪ್ಲೇಂಟ್ ಮಾಡ್ತಾವ್ರೆ. ನೀವ್ ಹೋಗ್ಬೇಕಷ್ಟೇ. ನಾನು ಹೋಗಲ್ಲ ಅಷ್ಟೇ. ನೋಡಿ ನನ್ ತಲೆ ತಿನ್ಬೇಡಿ, ಸುಮ್ನೆ ಹೋಗ್ಬಿಡಿ. ನೋಡುದ ಮೇಡಮ್, ಇವಳಿಗೆ ಎಷ್ಟು ಆತ್ರ ಇದೆ, ಅವನ್ಗಿಂತ ಇವಳಿಗೆ ಆತ್ರ ಜಾಸ್ತಿ. ನಾನು ಹೋಗಲ್ಲ ಕಣೆ. ಲೇ ಮುಚ್ಕೊಂಡೋಗಲ್ಲ. ನನಗೆ ಲೇ ಮುಚ್ಕೊಂಡು ಅಂತೀನಿ ಕಣೋ, ಅಂತೀನಿ. ಲೇ ನಿನ್ನ ಆಟಗಳೆಲ್ಲ ನನಗ್ ಗೊತ್ತಾಗಿದೆ. ಸಂಸಾರ ಮಾಡಕ್ಕೆ ಇಲ್ಲಿ ನಾನ್ ಬೇಕು, ಅಲ್ಲಿ ಆಫೀಸಲ್ಲಿ ಚಕ್ಕಂದ ಆಡಕ್ಕೆ ಇನ್ಯಾವಳ ಬೇಕೇನೋ? ಲೇ ನೀನೇನ್ ಕಮ್ಮಿನೇನೆ? ನಿನಗೆ ಚಂದ್ರ ಬಂದಾಗ ಒಬ್ಬ ಬೇಕು, ಸೂರ್ಯ ಬಂದಾಗ ಒಬ್ಬ ಬೇಕೇನೆ? ಅಯ್ಯೋ ಸ್ಟಂಟ್ ಶಿವು, ಅವನು ಬೇಕಾ? ಮುಚ್ಚಿ ಬಾಯ್ನ. ಸರ್ ನೋಡಿದ್ರ, ಎಲ್ರು ಹೋಗಿ ಒಂದೇ ಹೋಟ್ಲಲ್ಲಿ ಊಟ ಮಾಡಿದ್ರೆ ಇವನು ಕಂಡ್ ಹೋಟ್ಲಿಗೆ ಹೋಗಿ ನಾಯಿಯಾಗಿ ತಿನ್ಕೊಂಡ್ ಬಂದಿದ್ದಾನೆ. ಮೇಡಮ್, ನಾನಾದ್ರೂ ಊಟ ಹುಡ್ಕೊಂಡು ಹೊರಗಡೆ ಹೋಟ್ಲಿಗೆ ಹೋಗ್ತೀನಿ, ಆದ್ರೆ ಇವಳು ಮನೇನೆ ರೆಸ್ಟೋರೆಂಟ್ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಅಯ್ಯಯ್ಯೋ ಶಿಡ್ಶಾಡೋ ಶಿವು, ಅವನು ಬೇಕಾ? ಮುಚ್ಚ್ರಿ. ನನ್ನ ಕ್ಯಾರೆಕ್ಟರ್ ಮೇಲೆ ಅನುಮಾನ ಪಡ್ತೀರಾ? ಹೂ ಕಣೆ, ನಿಂದಾದ್ರೆ ಕ್ಯಾರೆಕ್ಟ್ರು, ನಂದಾದ್ರೆ ಬೀಟ್ರೋಟು. ಈ ತರ ಮಾತಾಡದೆ ಒಂದು ಕ್ಷಣನೇ ಇರಲ್ಲ ನಾನು. ಅಯ್ಯೋ ಹೋಗೆ ಹೋಗೆ, ಎಲ್ಲಾದ್ರೂ ಹೋಗಿ ಸಾಯಿ. ಇಲ್ಲಿ ಹೋಗೆಲೆ ಹೋಗೆ, ನಿನ್ನಂತ ಸಾವಿರಾರು ಜನ ನೋಡಿದೀನಿ. ಹೋಗು. 1000 ಜನ ನೋಡೋದಲ್ರಿ, ಅವ್ರನ್ನೆಲ್ಲ ಕರ್ಕೊಂಡ್ ಬಂದು ಸಂಸಾರ ಮಾಡಿ ನಾನು ಈ ಹುಟ್ಟು ಬಟ್ಟೆಲ್ಲ ಹೋಗ್ತೀನಿ. ಆ ಮೊಬೈಲ್ ನಂದು. ಹೇಳ. ಏಯ್ ನಿನ್ ಬಾಸ್ ಕಣ. ಬಾಸ್. ನಿನಗೆ ಒಂದು ಕೊರಿಯರ್ ಕಳ್ಸಿದೀನಿ, 3 ಕೋಟಿ ರೂಪಾಯಿ ಪ್ರಾಜೆಕ್ಟ್. ಅದನ್ನ ಸರಿಯಾಗಿ ಮಾಡ್ಬಿಟ್ರೆ ನೀನ್ ಮನೆ ಕಟ್ಟಕ್ ಮಾಡಿದ್ಯಲ್ಲ ಸಾಲ ಎಲ್ಲ ಕ್ಲಿಯರ್ ಆಗತ್ ನೋಡು. ಥ್ಯಾಂಕ್ ಯು ಬಾಸ್. ಆಹಾ, ಏನ್ ಮೇಡಮ್ ಅದೃಷ್ಟ ಇದು. ಈ ದರಿದ್ರ ಲಕ್ಷ್ಮಿ ತೊಳಗ್ ತಕ್ಷಣ ಧನಲಕ್ಷ್ಮಿ ಒಲ್ದು ಬರ್ತಾ ಇದ್ದಾಳೆ. ಈ 3 ಕೋಟಿ ಪ್ರಾಜೆಕ್ಟ್ ಏನಾದ್ರು ಕ್ಲಿಕ್ ಆಯ್ತು ಅಂತಂದ್ರೆ ಆಹಾ, ಮನೆಗ್ ಮಾಡ್ರ ಸಾಲ ಎಲ್ಲ ಕ್ಲಿಯರ್. ಆಹಾ, ಎಕ್ಸ್ಕ್ಯೂಸ್ ಮಿ ಸರ್. ಈ ಖರಾಬ್ ಪೀಸ್ ನ ಎಲ್ಲೋ ನೋಡಿದ್ದೀನಲ್ಲ. ಅಮ್ಮ ತಾಯೇ, 1 ರೂಪಾಯಿ 1 ರೂಪಾಯಿ 1 ರೂಪಾಯಿ 1 ರೂಪಾಯಿ. ನೀನಾ? ನೀನು ಕೊರಿಯರ್ ಗಲ್ಲು? ಎಸ್, ಇದು ನನ್ನ ಪಾರ್ಟ್ ಟೈಮ್ ಜಾಬ್. ಸರ್, ನಿಮ್ಗೆ ಕೊರಿಯರ್ ಬಂದಿದೆ, 101 ರೂಪಾಯಿ ಕೊಟ್ಬಿಟ್ಟು ಕೊರಿಯರ್ ಇಸ್ಕೊಳ್ಳಿ. ನಾತು ಚೇಂಜ್ ಇಲ್ಲ, ತಗೋ 200 ರೂಪಾಯಿ. ಆ ಕೊರಿಯರ್ ಕೊಡು. ಆಗಲ್ಲ ಕಣ, 101 ರೂಪಾಯಿ ಕೊಟ್ರೆ ಮಾತ್ರನೇ ಕೊರಿಯರ್ ಕೊಡೋದು, ಇಲ್ಲ ಕೊಡಕ್ಕಾಗಲ್ಲ. ಏಯ್, ನನ್ನ ಹತ್ರ ಚೇಂಜ್ ಇಲ್ಲ ರೀ, ಹಾಳಾಗೋಗ್ಲಿ. 200 ರೂಪಾಯಿ ಇಟ್ಕೋ, ಮಿಕ್ಕಿದ ಚೇಂಜ್ ಟಿಪ್ಸ್ ಅನ್ಕೊಂಡು ಮಜಾ ಮಾಡು. ಆಗಲ್ಲ, ನಿನ್ ಟಿಪ್ಸು ಪಪ್ಸು ಎಲ್ಲ ನೀನೇ ಇಟ್ಕೋ. 101 ರೂಪಾಯಿ ಕೊಟ್ಬಿಟ್ಟು ಕೊರಿಯರ್ ಇಸ್ಕೋ, ಇಲ್ಲ 1 ರೂಪಾಯಿ ಯಾರ ಹತ್ರನಾದ್ರೂ ಇಸ್ಕೊ ಬಂದ್ ಕೊಡು, ಅಲ್ಲಿವರೆಗೂ ಕೊಡಲ್ಲ. ಹೇಳ್ತೀನಿ ಮಗ, 1 ರೂಪಾಯಿ ಇದ್ರು ಕೊಡು. ಚೇಂಜ್ ಇಲ್ಲ ಕಣ, ಚಟ್ನಿ ಜೋಬಲ್ ಇರ್ಬೇಕು ನೋಡು. ತೂತಾಗಿದೆ ಕಣ. ಮೇಡಮ್, 1 ರೂಪಾಯಿ ಇದೆಯಾ ಸರ್? ನಿಮ್ಮ ಹತ್ರ 1 ರೂಪಾಯಿ ಇದೆಯಾ? ಯಾರ ಹತ್ರನೂ ಇಲ್ವಾ? ಕರೆಕ್ಟ್ ಇವಳು ಕೈಲಿ ಸಿಗೋಕೆ ನಾನು. ಬೇಡ, 1 ರೂಪಾಯಿ ನಾವು ತುಂಬಾ ಹುಡುಕ್ದೆ, ಎಲ್ಲೂ ಸಿಗ್ದಿಲ್ಲ. ಸಿಕ್ಕಿದ ತಕ್ಷಣ ನಾನೇ ನಿಮಗೆ ಕೊರಿಯರ್ ಮಾಡ್ಬಿಡ್ತೀನಿ. ದಯವಿಟ್ಟು ಈ ಕೊರಿಯರ್ ನನ್ ಕೊಡಿ. ಅರ್ಥ ಆಯ್ತಾ ಸರ್? 1 ರೂಪಾಯಿ ಆಫ್ಟರ್ ಆಲ್ ಅಲ್ಲ ಅನ್ನೋದು ನಿಮಗ್ ಗೊತ್ತಾಯ್ತಾ? ಆಗಲ್ಲ ಕಣ, ನಿನಗೆ ಕೊರಿಯರ್ ಕೊಡಕ್ ಆಗಲ್ಲ. ಹೋಗಲ್ಲ. ಹೋಗಲ್ಲ? ಹೌದು, ಇನ್ನು ಕೆಟ್ಟದಾಗ ಬೈತೀನಿ. ಹೋಗೋ ರಾಕೇಶ. ಓ ಅಯ್ಯಯ್ಯೋ. ಏ ಮೇಡಮ್, ನೀವ್ ಏನ್ ಬೇಕಾದ್ರೂ ಬೈರಿ, ಆದ್ರೆ ರಾಕೇಶ್ ಅಂತ ಮಾತ್ರ ಬೈಬೇಡಿ. ಎಂತ ಕೆಟ್ಟ ಪದ ಇದು. ಅಲ್ಲೇನೋ ನೋಡ್ತ್ಯಾ? ಇಲ್ಲಿ ನೋಡು ಸರ್. ಸರ್, ಸ್ಟ್ಯಾಂಪ್ 1 ರೂಪಾಯಿ ಕೇಳಿದಕ್ಕೆ ಕೊಡಕ್ ಆಗಲ್ಲ ಕಣಮ್ಮ ಅಂತ ಫೈಲ್ ಹರಿದು ಬಿಟ್ಟ ಸರ್. ಏಯ್, ನಾನು ಅರಿಲೇ ಇಲ್ವಲ್ರಿ? ಇವಾಗ ಅರಿತೀನಲ್ಲ. ಯಾರ್ ಸರ್ ಇವಳು? 3 ಕೋಟಿ ಪ್ರಾಜೆಕ್ಟ್ ಮೂಸ್ ನೋಡಕ್ಕೂ ಬಿಡ್ಲಿಲ್ವಲ್ಲ ಸರ್ ಇವಳು.
ಹೇಳಪ್ಪ. ಏನಲ್ಲಿ 3 ಕೋಟಿ ರೂಪಾಯಿ ಪ್ರಾಜೆಕ್ಟ್ ನ ಮಂಡಕ್ಕಿ ಪೇಪರ್ ತರ ಅರ್ಧಕ್ಕಷ್ಟು ಗಾಂಚಲಿ ನಿನಗೆ ನಿನಗೆ ನಮ್ಮ ಆಫೀಸಲ್ಲ ಕಣೋ, ಇಡೀ ಪ್ರಪಂಚದಲ್ಲಿ ಯಾವ ಆಫೀಸ್ಗೂ ಕೆಲಸ ಸಿಗ್ಬಾರ್ದು ನಿನಗೆ. ಹಂಗ್ ಮಾಡ್ತೀನಿ ನಾನು. ಅಣ್ಣ ಒಂದೇ 1 ರೂಪಾಯಿ ಇದ್ರೆ ಹಾಕಣ. ಅಣ್ಣ 1 ರೂಪಾಯಿ. ಒಳ್ಳೆ ಕಾಡು ಹಂದಿ ತರ ಬೆಳೆದಿದ್ಯಲ್ವಾ, ನಿಂಗೆ 1 ರೂಪಾಯಿ ಬೇಡಕ್ ನಾಚಿಕೆ ಆಗಲ್ವಾ? ಅದು ಆಫ್ಟರ್ ಆಲ್ 1 ರೂಪಾಯಿ. ಏನಂದೆ? ಆಫ್ಟರ್ ಆಲ್ 1 ರೂಪಾಯಿ. ನಿನಗೆ 1 ರೂಪಾಯಿ ಆಫ್ಟರ್ ಆಲ್? ಯಾಕೋ ಅಳ್ತಾ ಇದೀಯಾ? ನಿನ್ ಪರಿಸ್ಥಿತಿ ಮುಂದೆ ನಂತರನೇ ಆಗುತ್ತಲ್ಲ, ಅದನ್ನ ನೆನ್ಸ್ಕೊಂಡು ನಗ್ತಾ ಇದ್ದೀನಿ. ನಾನು ಯಾರು? ನಿತಿನ್ ಅಮೀನ್ 80 ಬಡಗಬೆಟ್ಟು. ನೋವೇ ಚಾನ್ಸ್ ಇಲ್ಲ. ಬರ್ಸ್ತಾರಯ್ಯ. ಯಾರಯ್ಯ ಬರ್ಸ್ತಾರೆ? ನಿನ್ನ ಕಣ್ಣಲ್ಲಿ 2 ಬೆರಳುಗಳನ್ನ ಇಟ್ಟು ಆಡಿಸಿ ನಿನ್ನ ಬಾಯಿಂದಾನೆ 1 ರೂಪಾಯಿ ಆಫ್ಟರ್ ಆಲ್ ಅಲ್ಲ ಅನ್ನೋದನ್ನ ಹೇಳಿಸ್ತಾರೆ. ಅದೇ ಯಾರಯ್ಯ? ಅವರೇ ನಮ್ಮ ಚರಂಡಿ, ಅವ್ರ ಜೊತೆ ವರಂಡಿ. ಒಂದೇ 1 ರೂಪಾಯಿ ಆಫ್ಟರ್ ಆಲ್ ಅಂತ ಹೇಳ್ಬಿಟ್ರೆ ಏನೇನೆಲ್ಲ ಪ್ರಾಬ್ಲಮ್ ಆಗತ್ತೆ ಅಂತ ನೋಡ್ಬಿಟ್ವಿ. ಎಷ್ಟು ಇಂಪಾರ್ಟೆಂಟ್ ಅಂತ ಈ ಒಂದು ಸ್ಕಿಟ್ ಇಂದ ನಾವು ತಿಳ್ಕೊಂಡಿದೀವಿ. ಗುರುಜಿ, ಹೇಗಿತ್ತು ಈ ಒಂದು ಸ್ಕಿಟ್? ನಾನು ಎಷ್ಟೊತ್ತು ಕೇಳಿಲ್ಲ, ಯಾವುದು 1 ರೂಪಾಯಿ ಮಾತ್ರ ಕೊಡು ಅಂತ ಯಾರಾದ್ರು ಕೇಳಿದ್ದು ನೋಡಿಲ್ಲ. ಅವ್ ಜೇಬ್ ನೋಡ್ತಾನೆ, ಜೇಬ್ ಫುಲ್ ಪರ್ಸ್ ಕೊಟ್ರು ತಗೋತಾರೆ. 1 ರೂಪಾಯಿ ಕೊಟ್ರೆ ಒಂಥರ ಇನ್ಸಲ್ಟು. 1 ರೂಪಾಯಿನ ಅಂತ. ಸೊ ಕಾನ್ಸೆಪ್ಟ್ ವಾಸ್ ಓಕೆ, ಬಟ್ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು. ಇಟ್ ವಾಸ್ ಎಂಟರ್ಟೈನಿಂಗ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಗುರುಜಿ. ರಚಿ, ಕಾಮಿಡಿ ಇತ್ತು, ಮಜಾ ಮಾಡಿದ್ವಿ. ಬಟ್ ಕಾನ್ಸೆಪ್ಟ್ ಇನ್ನೂ ಚೆನ್ನಾಗಿದ್ದಿದ್ರೆ ಇನ್ನೂ ಒಂದಷ್ಟು ಮಜಾ ಮಾಡ್ಬೋದಾಗಿತ್ತು. ಬಟ್ ಎನಿವೇ, ನಿಮ್ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡಂಗಿಲ್ಲ. ಇಟ್ ವಾಸ್ ವೆರಿ ಗುಡ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ರಚಿ. ಅಂಡ್ ರಾಕೇಶ್, ಯು ಲುಕಿಂಗ್ ಹ್ಯಾಂಡ್ಸಮ್ ರಾ. ಥ್ಯಾಂಕ್ ಯು ಮ್ಯಾಮ್. ಹೆಸರು ಚೆನ್ನಾಗಿತ್ತು, ಚರಂಡಿ. ಐ ಥಿಂಕ್ ವೆರಿ ಕ್ರಿಯೇಟಿವ್. ಚರಂಡಿ. ಕರೆಕ್ಟ್. All right, thank you Rachi. Thank you boys and girls. All the best. ನನಗೆ ನಕ್ಕು ಸಾಕಾಗಿದೆ. ನನಗಂತೂ ಬ್ರೇಕ್ ಬೇಕು ಅನ್ಸ್ತಾ ಇದೆ. ನೀವು ಕೂಡ ಒಂದು ಲಾಂಗ್ ಬ್ರೇಕ್ ತಗೊಳ್ಳಿ. ಶುಭರಾತ್ರಿ. ಲವ್ ಯು ಆಲ್.